ಹಲೋ ಗೈಸ್, ನಾನು ಸವಿತಾ ಅಂತ. ಸುಜಾತಕ್ಕ ಅವರು ಪಕ್ಕದ ಏರಿಯಾದಲ್ಲೇ ಇರೋದು. ಏನಪ್ಪ ಅಂದರೆ, ನಾನು ಸುಜಾತಕ್ಕ ಅವ್ರ ಜೊತೆ ಇದು ಸೆಕೆಂಡ್ ಟ್ರಿಪ್ ಬಂದು, ಫಸ್ಟು ಕೊಟ್ಟಿಯೂರಿಗೆ ಹೋಗಿದ್ದು, ಅದು 1 ಡೇ ಟ್ರಿಪ್ಪು. ಮತ್ತು ಇದು ಸೆಕೆಂಡ್ ಟ್ರಿಪ್ಪು ಅಸ್ಸಾಂ ಆ್ಯಂಡ್ ಮೇಘಾಲಯಕ್ಕೆ ಬಂದಿದ್ದೀವಿ. ಈಗ ಇವತ್ತು ನಮ್ಮದು 4ನೇ ದಿನ ಈ ಟ್ರಿಪ್ಪು. ಈಗ ಬಂದಂಥ 3 ದಿನ ಅಂತೂ ಸುಮ್ಮನೆ ಹೇಳೋದಲ್ಲ ಗೈಸ್, ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಾವು ಮೈಸೂರಿಂದ ಬರುವಾಗಲೂ, ಯಾಕಂದರೆ ನಮ್ಮ ಏರಿಯಾದ ಪಕ್ಕದಲ್ಲೇ ಇರೋದರಿಂದ ನಾವು ಬೇರೆ ಟ್ರಾವೆಲ್ಸಲ್ಲಿ ಹೋಗುವಾಗ ನಾವು ಫ್ಲೈ ಬಸ್ಗೆ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಿತ್ತು. ಇವ್ರು ಏನು ಮಾಡಿದ್ದಾರೆ, ಅಲ್ಲಿಂದನೇ ಬಸ್ಸು, ಈಗ 40 ಜನ ಇರಲಿ 30 ಜನ ಇರಲಿ, ಒಟ್ಟು ದೊಡ್ಡ ಬಸ್ಸು ಅರೇಂಜ್ ಮಾಡಿಬಿಡ್ತಾರೆ. ಅಲ್ಲಿಂದನೇ ನಾವು ಡೈರೆಕ್ಟ್ ಏರ್ಪೋರ್ಟಿಗೆ ಬರ್ತೀವಿ. ಹಾಗಾಗಿ ನಮ್ಗೆ ಅದೊಂದು ರಿಸ್ಕ್ ತಪ್ಪುತ್ತೆ ಆಯಿತಾ. ಯಾಕಂದರೆ ಅಲ್ಲೇ ನಾವು ಪಿಕ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲನೂ. ಅಲ್ಲಿಗೆ ಬಂದು ಮತ್ತು ಅಲ್ಲಿಂದ ನಮಗೆ ಕರ್ಕೊಂಬಂದಿರೋಂಥ ರೀತಿ, ಅವರ ವ್ಯವಸ್ಥಿತ ಊಟ ಅರೇಂಜ್ ಮಾಡಿಸಿರೋದು, ಹೋಟೆಲ್ ರೂಮ್ಸ್ಗಳು ಎಲ್ಲ ತುಂಬಾ ಚೆನ್ನಾಗಿತ್ತು ಗೈಸ್. ಅವರಲ್ಲಿ ರೇಟ್ ಒಂದು ರೀಸನೇಬಲ್ ರೇಟ್ ಇರುತ್ತೆ. ಹಾಗಾಗಿ ನಮಗೆ ಈಗ ಇವತ್ತು 4ನೇ ದಿನ ಅಲ್ವಾ, ಈಗ ಮುಗಿಸಿರೋಂಥ ಒಂದು 3 ದಿನ ತುಂಬಾ ಚೆನ್ನಾಗಿತ್ತು. ಎಲ್ಲ ಪ್ಲೇಸಸ್ಗಳು ಇದು ಎಲ್ಲನೂ ಆದಷ್ಟು ಹಾಕಿರ್ತಾರೆ, ಒಂದು 5-6 ಪ್ಲೇಸಸ್ಸು. ಯಾಕಂದ್ರೆ ನಮ್ಮ ಜನಗಳು ಕೋಆಪ್ರೇಟ್ ಮಾಡಬೇಕಲ್ಲ. ಆ ಕೋಆಪ್ರೇಟ್ ಮೇಲೆ ನೆನೆನೂ ಅಷ್ಟೇ ಒಂದು 5 ಪ್ಲೇಸು ಏನೋ ಇತ್ತು, 4 ಪ್ಲೇಸ್ ಕವರ್ ಮಾಡಿದೋ. ಯಾಕಂದರೆ ಎಲ್ಲ ಒಂದು ಸ್ವಲ್ಪ ತುಂಬ ವ್ಯೂ ಪಾಯಿಂಟು ತುಂಬ ನಡೆಯೋದೆಲ್ಲ ಇತ್ತು. ಹಾಗಾಗಿ ಎಲ್ಲ ಚೆನ್ನಾಗಿತ್ತು ಗೈಸ್. ಹಾಗಾಗಿ ನೆಕ್ಸ್ಟ್ ಅವರು ಯಾವ್ದಾರು ಅರೇಂಜ್ ಮಾಡಿದ್ರೆ, ನಾವು ನೋಡದೇ ಇರೋಂಥ ಜಾಗಗಳಿದ್ರೆ ನಮಗೆ ಆ ಟೈಮಲ್ಲಿ ಅನುಕೂಲಗಳು, ನಮ್ಮ ಒಂದು ಟೈಮ್ ಎಲ್ಲ ಕರೆಕ್ಟಾಗಿದ್ದು ಅವ್ರ ಜೊತೆ ಖಂಡಿತ ನಾವು ಸುಜಾತಕ್ಕ ಬಂದೇ ಬರ್ತೀವಿ. ಥ್ಯಾಂಕ್ ಯು. ಇದು ನಾನು ಸುನೀತಾ ಅಂತ, ನಾನು ಮೈಸೂರಿಂದನೇ, ಮೈಸೂರು ಗೋಕುಲಮಲ್ಲಿರೋದು. ನನಗೆ ಇವರು ನನ್ನ ಕೋಸಿಸ್ಟ್ರು ಕಡೆಯಿದ್ದ ಪರಿಚಯ. ಹಾಗಾಗಿ ನಾನು ಕೊಟ್ಟಿಯೂರಿಗೆ ಹೋದೆ. ಇದು ಈಗ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಅದು ಅಲ್ಲೇ ಹತ್ತಿರ ಇತ್ತು, 1 ಡೇ ಟ್ರಿಪ್ಪು. ನೋಡೋಣ ಅಂತ ಹೋದಾಗ ಖುಷಿ ಆಯಿತು. ಖುಷಿ ಆದಮೇಲೆ ಈ ಟ್ರಿಪ್ಪಿಗೂ ಬಂದಿದ್ದೀನಿ. ಈಗ 3 ದಿನ ಆಯಿತು. 3 ದಿನದಲ್ಲಿ ನಮಗೆ ಅವರು ಕೊಟ್ಟಂಥ ಫೆಸಿಲಿಟೀಸು, ಊಟ ಮತ್ತು ರೂಮ್ಸು ನಮಗೆ ಸ್ವಲ್ಪ ಅದೇ ಮೇಯ್ನು. ಹಂಗಾಗಿ ಅದೆಲ್ಲ ಇದು ಚೆನ್ನಾಗಿ ಇದು ಮಾಡ್ಕೊಂಡು ಕರ್ಕೊಬಂದಿರೋ. ಇನ್ನೂ 2 ದಿನ ಇದೆ. 2 ದಿನದಲ್ಲೂ ಚೆನ್ನಾಗಿ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಪ್ಲೇಸಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ತೋರಿಸ್ತಾರೆ. ನಾವು ಫಸ್ಟ್ ಗೊತ್ತಿಲ್ಲದ್ರಿಂದ ಸ್ವಲ್ಪ ಏನು ಅಂತ ಅಂದ್ಕೊಂಡು ಸ್ವಲ್ಪ ಮುಜುಗರದಿಂದನೇ ಬಂದೆ ನಾನು. ಬಟ್ ಇಲ್ಲಿ ಬಂದ ಮೇಲೆ ಅವರು ಕರ್ಕೊಂಡೋಗೋ ರೀತಿ ತುಂಬ ಚೆನ್ನಾಗಿದೆ. ಬಸ್ಸಲ್ಲೆಲ್ಲ ಸ್ವಲ್ಪ ಜೋಕ್ಸು ಅದು ಇದು ಇರೋದ್ರಿಂದ ಒಂಥರ ಟೈಮ್ ಪಾಸ್ ಚೆನ್ನಾಗಾಗುತ್ತೆ. ಅದು ಇಂಪಾರ್ಟೆಂಟು. ಸುಮ್ಮನೆ ಈ ಥರ ಸೈಲೆಂಟಾಗಿ ಕೂತ್ಕೊಂಡು ಬಂದರೂ ನಮಗೆ ಹೋಗೋವ್ರಿಗೂ ಬೇಜಾರಾಗುತ್ತೆ. ಒಂಥರ ಇದೆಲ್ಲ ಈ ಥರ ಎಂಟರ್ಟೈನ್ಮೆಂಟ್ಸ್ ಇರುತ್ತೆ. ಸ್ವಲ್ಪ ಬಸ್ನಲ್ಲಿ ಇರೋರ್ಗಳ ಜೊತೆ ಎಲ್ಲ ಒಂಥರ ಫ್ರೀಯಾಗಿ ಮಿಂಗಲಾಗಿ ಚೆನ್ನಾಗಿ ಎಲ್ಲ ಮಾತಾಡಿಕೊಂಡು ಖುಷಿಯಾಗಿ ಕರ್ಕೊಂಡೋಗ್ತಾರೆ. ಅದು ಇಂಪಾರ್ಟೆಂಟ್ ಅಲ್ವಾ. ಹಂಗಾಗಿ ನನಗೆ ಈಗ ತುಂಬ ಖುಷಿಯಾಗಿದೆ. ನೆಕ್ಸ್ಟ್ ಅವರು ಇದು ಇಂಡಿಯಾದೊಳಗಡೆನೂ ಆಮೇಲೆ ಫಾರಿನ್ ಟ್ರಿಪ್ಪನ್ನು ಮಾಡ್ತೀನಿ ಅಂತಂತಿದ್ದಾರೆ. ನೋಡೋಣ, ನಮ್ಮ ಸಂದರ್ಭ, ನಮಗೆ ಅನುಕೂಲತೆ ಇದ್ದರೆ ಖಂಡಿತ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ಗಳನ್ನು ನೋಡಿ ಕರ್ಕೊಂಡು ಬನ್ನಿ. ನಾನು ಸುಜಾತ, ಮೈಸೂರು ಮಂಚೇಗೌಡನ ಕೊಪ್ಪಲು. ನನ್ನ ಟ್ರಿಪ್ಪು ಪ್ರಾರಂಭ ಆಗಿರೋದು ಗೊರವನಹಳ್ಳಿ ಲಕ್ಷ್ಮೀದೇವಿಯಿಂದ. ಅದರಿಂದ ಎಲ್ಲ ಟ್ರಿಪ್ಪು ನಮ್ಮದು ಸಕ್ಸಸ್ ಆಗಿದೆ. ಒಂದೊಂದು ಕಡೆಗೆ ನಮ್ಮ ಕರ್ನಾಟಕದಲ್ಲೇ 5-5 ಸಾರಿ 6-6 ಸಾರಿ ಕರ್ಕೊಂಡೋಗಿದ್ದೀನಿ ಒಂದೊಂದು ಕರ್ನಾಟಕದ ನಮ್ಮ ಪ್ಲೇಸ್ಗಳಿಗೆಲ್ಲ. ಮತ್ತು ದುಬೈ ಕರ್ಕೊಂಡೋಗಿದ್ದೀನಿ, ಕಾಶಿ ಕರ್ಕೊಂಡೋಗಿದ್ದೀನಿ 7-8 ಸಾರಿ. ಎಲ್ಲ ಫ್ಲೈಟಲ್ಲಿ, ಟ್ರೈನಲ್ಲಿ, ಬಸ್ಸಲ್ಲೆಲ್ಲ ಕರ್ಕೊಂಡೋಗಿದ್ದೀನಿ. ಮತ್ತು ಈಗ ಅಸ್ಸಾಮು ಮೇಘಾಲಯ ಕರ್ಕೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಸಾರಿ ಭೂತಾನ ಕರ್ಕೊಂಡೋಗ್ತೀನಿ. ಈಗ ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ, ಯಮುನೋತ್ರಿಗೆ ಆಯುಧ ಪೂಜೆ ಆದಮೇಲೆ ಬುಕ್ಕಿಂಗ್ ಆಗ್ತಾಯಿದೆ. ಬರೋರು ಬುಕ್ಕಿಂಗ್ ಮಾಡಿಸ್ಕೊಳ್ಳಿ. ಮತ್ತು ಪುನಃ ದುಬೈ ಕರ್ಕೊಂಡೋಗಿ ಬಂದಮೇಲೆ ಈಗ ಸಿಂಗಾಪುರು, ಮಲೇಷ್ಯಾ, ಬ್ಯಾಂಕಾಕು, ಥೈಲ್ಯಾಂಡ್ಗೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಅಲ್ಲಿಗೂ ಹೋಗೇಬೇಕು. ನೆಕ್ಸ್ಟು ನಿಮ್ಮ ಆಶೀರ್ವಾದ ಎಲ್ಲ ನನ್ನ ಮೇಲಿರಲಿ. ನನ್ನಲ್ಲಿ ಏನೇ ಊಟ, ತಿಂಡಿ, ರೂಮ್ಸು, ಬಸ್ಸೇ ಆಗಿರ್ಬೋದು, ಎಲ್ಲ ಕಡೆನೂ ನಾನೆಲ್ಲ ಚೆನ್ನಾಗಿ ಕರ್ಕೊಂಡೋಗಿ ಚೆನ್ನಾಗಿ ಕರ್ಕೊಬರ್ತಾರೆ ಅಂತ ನಮ್ಮ ಜೆಂಟ್ಸ್ಗಳು ಏನು ಮಾಡ್ತಾರೆ, ಬರೋಕ್ಕೆ ಪಾಪ ಅವ್ರಿಗೆ ಕೆಲಸ ಇರುತ್ತೆ. ಅವ್ರ ತಾಯಿದಿರಾಗಿರ್ಬೋದು, ಅವ್ರ ಅಕ್ಕ ತಂಗಿಯರಾಗಿರ್ಬೋದು, ಅವ್ರ ಮಿಸ್ಸಸ್ ಆಗಿರ್ಬೋದು, ಎಲ್ಲರೂ ಸುಜಾತಕ್ಕ ಕರ್ಕೊಬರ್ತಾರೆ, ಚೆನ್ನಾಗಿ ನಂಬಿಕೆ ಇದೆ ಅಂತ ನನ್ನ ಜೊತೇಲಿ ಎಲ್ಲರನ್ನೂ ಕಳಗಿಸ್ತಾರೆ. ನಾನು ಅದೇ ನಂಬಿಕೆ ಉಳಿಸ್ಕೊಂಡು ಕರ್ಕೊಂಡೋಗಿ ಸೇಫ್ಟಿಯಾಗಿ ಅವ್ರ ಮನೆ ಹತ್ರ ಬಿಡ್ತೀನಿ. ಯಾರನ್ನೇ ಆದ್ರೂ ನೋಡಿ, ಎಲ್ಲಿದ್ದೀರಾ ಏನು ಅಂತ ಕರೆದು ಬಸ್ಸಲ್ಲಿ ಕೂತ್ಕೊಳ್ಳೋ ಗಂಟ ನಾನು ಬಸ್ಸೇ ಹತ್ತಕ್ಕೆ ಹೋಗಲ್ಲ.
ಎಲ್ಲನೂ ಆ ಥರ ಸೇಫ್ಟಿ ಮಾಡ್ತೀನಿ. ರೂಮ್ ಆಗಿರ್ಬೋದು, ಊಟ ಆಗಿರ್ಬೋದು, ಮತ್ತು ಯಾವುದೇ ಆದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಆದರೂ ನಮ್ಮ ಕಡೆ ಜನನ ಅಡ್ಜಸ್ಟ್ ಮಾಡ್ಕೊಂಡು, ಇಲ್ಲ ಸುಜಾತಕ್ಕ ನೀವು ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತೀರಾ, ಚೆನ್ನಾಗಿ ಕರ್ಕೊಬರ್ತೀರಾ ಅಂತ ಅವರು ನಮಗೆ ಸಹಕಾರ ಕೊಡ್ತಾರೆ. ಅದೇ ಸಹಕಾರ ಜನದ್ದೆಲ್ಲ ನನ್ನ ಮೇಲಿರಲಿ. ತುಂಬ ತುಂಬ ಧನ್ಯವಾದಗಳು ನಮ್ಮ ಜನತೆಗೆ. ನಮ್ಮ ಸುತ್ತಮುತ್ತ ಯಾವ ಭಾಗದವರೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ನನ್ನ ತುಂಬದ ಹೃದಯದಿಂದ ನಮಸ್ಕಾರಗಳು ಎಲ್ಲರಿಗೂ. ಆಡಿದ ಜನತೆ ಎಲ್ಲ ಮತ್ತೆ ಮತ್ತೆ ಬರಲಿ. ಅವ್ರ ಫ್ರೆಂಡ್ಸ್ಗಳಿಗೆ ಯಾರ್ಯಾರು ಬಂದಿದ್ದೀರಾ ಹೋಗಿ ಹೇಳಿ, ಚೆನ್ನಾಗೈತೆ ಸುಜಾತಕ್ಕ ಟ್ರಿಪ್ ಮಾಡವ್ರೆ ಅಂದರೆ ನಿಮಗೆ ಚೆನ್ನಾಗಿದ್ದರೆ ಹೋಗಿ ಹೇಳಿ ಕಳಿಸಿ. ತುಂಬ ಮತ್ತೆ ಮತ್ತೆ ಬರಲಿ ಎಲ್ಲ ಪ್ಲೇಸ್ಗಳಿಗೂ. ನಾನು ಇದೇ ಕೇಳ್ತಾ ಇರೋದು. ಈಗ ನೆಕ್ಸ್ಟು ಈಗ ಕಾಮಾಖ್ಯ ಟೆಂಪಲಲ್ಲಿ ಇವತ್ತು ದರ್ಶನ ಆಗ್ತಾಯಿದೆ, ನಾವು ಹೊರಡ್ತಾ ಇದ್ದೀವಿ. ನೆಕ್ಸ್ಟು ಸಿಂಗಾಪುರ, ಮಲೇಷ್ಯಾಗೆ ಬರೋರು ಬನ್ನಿ, ಕರ್ಕೊಂಡು ಹೋಗ್ತೀನಿ. ಫ್ಲೈಟ್ ಬುಕ್ಕಿಂಗ್ ಮಾಡ್ಸೋಕ್ಕೆ ಲೀಸ್ಟ್ಗಳು ಹಾಕ್ತೀನಿ, ಯಾವ್ಯಾವುದು ಎಲ್ಲೆಲ್ಲಿಗೆ ಅನ್ನೋದು ನನ್ನ ಮೊಬೈಲಲ್ಲಿ ಕಳಿಸ್ತಾ ಇರ್ತೀನಿ. ಯೂಟ್ಯೂಬಲ್ಲೂ ಬಿಡ್ತಾ ಇರುತ್ತೆ, ಅಲ್ಲೂ ನೋಡ್ಕೊಂಡು ಬರ್ಬೋದು. ನನ್ನ ಫೋನ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಮೇಡಮ್.